ಹಾಯ್, ನಮಸ್ತೆ. ನಾನು ಡಾಕ್ಟರ್ ಅನಿಲ್ ಕುಮಾರ್ ಜಿ, ನಿಮ್ಮ ಮನೋವೈದ್ಯರು. ಈ ದಿನ ನಾವು ಬಹಳಷ್ಟು ಜನಕ್ಕೆ ಡಿಪ್ರೆಷನ್ ಆಗಿದೆ ಅಥವಾ ಆಂಗ್ಸೈಟಿ ಆಗಿದೆ, ಇಲ್ಲ ಯಾವಾಗಲೂ ಬೇಜಾರಾಗ್ತಾ ಇರ್ತಾರೆ, ನಿದ್ದೆ ಬರ್ತಾ ಇಲ್ಲ, ಬಹಳಷ್ಟು ವೆಯ್ಟ್ ಗೇನ್ ಆಗ್ತಿದ್ದಾರೆ, ಇಲ್ಲಾಂದ್ರೆ ವೆಯ್ಟ್ ಲಾಸ್ ಆಗ್ತಾ ಇದ್ದಾರೆ, ಸುಮ್ಮನೆ ಸಿಟ್ಟು ಬರ್ತಾ ಇದೆ, ನಿದ್ದೆ ಬರ್ತಾ ಇಲ್ಲ. ಈ ಥರ ಸಿಂಟಮ್ಸ್ನ ನಾವು ಮೋಸ್ಟ್ ಕಾಮನ್ ಆಗಿ ಡಿಪ್ರೆಷನ್ ಅಥವಾ ಆಂಗ್ಸೈಟಿ ಅಂತ ಹೇಳ್ತೀವಿ. ಸೊ ಡಿಪ್ರೆಷನ್, ಆಂಗ್ಸೈಟಿ ಬರೀ ಮಾನಸಿಕ ತೊಂದರೆಯಿಂದ ಅಷ್ಟೇ ಆಗುತ್ತಾ ಅಥವಾ ಇನ್ನು ಮೆಡಿಕಲ್ ಕಂಡೀಷನ್ಸ್ ಅಂಥದ್ರಲ್ಲೂ ಕೂಡ ಆಗುತ್ತಾ ಅನ್ನೋದನ್ನ ನಾವು ನೋಡೋಣ. ಸೊ ಬಹಳಷ್ಟು ಜನ ಈ ಥೈರಾಯ್ಡ್ ಅಂತ ಹೇಳೋದಾಗ್ಲಿ, ಹೈಪೋಥೈರಾಯ್ಡ್ ಅಂತ ಹೇಳ್ತೀವಿ, ಅದು ಹೈಪರ್ ಥೈರಾಯ್ಡ್, ಮತ್ತು ಅನೇಮಿಯಾ ಅಂದ್ರೆ ಬ್ಲಡ್ ಕಮ್ಮಿ ಇರೋದು, ಹಿಮೋಗ್ಲೋಬಿನ್ ಕಡಿಮೆ ಇರೋದು, ಮತ್ತೆ B12 ಕಮ್ಮಿ ಇರೋದು, ಮತ್ತೆ D3 ಕಡಿಮೆ ಇರೋದು, ಈ ತರದ್ದು ಕೆಲವೊಂದು ಕಮ್ಮಿ ಇರುವಂತ ವಿಟಮಿನ್ಸ್ ರಿಂದ ಕೂಡ ಬಹಳಷ್ಟು ಜನಕ್ಕೆ ಡಿಪ್ರೆಷನ್ ಆಗಿರ್ಬೋದು, ಆಂಗ್ಸೈಟಿ ಕೂಡ ಕಾಣ್ತಾ ಇರುತ್ತೆ. ಕೆಲವೊಂದು ಬಾರಿ ಸೈಕೋಸಿಸ್ ಕೂಡ ನಾವು ನೋಡ್ತಾ ಇರ್ತೀವಿ. ಸೊ ಈ ತರದ ಸಮಸ್ಯೆಯಿಂದ ಬಳಲ್ತಿದ್ದವರು ತಕ್ಷಣ ನಿಮ್ಮ ವೈದ್ಯರನ್ನ ಭೇಟಿಯಾಗಿ B12 ಅಥವಾ D3 ಆಗಲಿ, ಇಲ್ಲ ಅಂತಂದ್ರೆ ನಿಮಗೆ ಥೈರಾಯ್ಡ್ ಇಶ್ಯೂ ಇತ್ತು, ಥೈರಾಯ್ಡ್ ಪ್ರೊಫೈಲ್ ಚೆಕ್ ಮಾಡಿಸಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ನಿಮಗೆ ಬಹಳಷ್ಟು ಈ ತರ ಸಿಂಟಮ್ಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಪ್ರತಿಯೊಂದು ಮಾನಸಿಕ ತೊಂದರೆ ಮಾನಸಿಕ ರೋಗನೇ ಆಗಿರಲ್ಲ. ಬಹಳಷ್ಟು ಮೆಡಿಕಲ್ ಕಂಡೀಷನ್ ಇಂದ ಕೂಡ ಮಾನಸಿಕ ತೊಂದರೆಗಳು ಇರುತ್ತವೆ. ಥ್ಯಾಂಕ್ ಯು.